ಹಾಯ್! ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಕ್ಯೂರಿಯಸ್ ಕಾಂಚನಾಸ್ ಕಿಚನ್ಗೆ ಎಲ್ಲರಿಗೂ ಮತ್ತೆ ಸ್ವಾಗತ, ಸುಸ್ವಾಗತ. ಓಕೆ, ಇವತ್ತು ಹೊಸ ರೆಸಿಪಿ ಜೊತೆಗೆ ಮತ್ತೆ ಬಂದಿದ್ದೀನಿ. ಇವತ್ತು ಏನು ಮಾಡ್ತಿದ್ದೀನಿ ಅಂತ ಗೆಸ್ ಮಾಡಿ. ಬೇಡ, ಗೆಸ್ ಏನು ಬೇಡ, ನಾನು ಹೇಳ್ತೀನಿ. ಇವತ್ತು ನಾನು ಮಾಡ್ತಿರೋದು ಬಟ್ಲು ಕಡುಬು. ಬಟ್ಲು ಕಡುಬು ಯಾರಿಗಾದ್ರೂ ಗೊತ್ತಾ? ಯಾರಿಗಾದ್ರೂ ಗೊತ್ತಿದ್ರೆ ಗೊತ್ತು ಅಂತ ಕಮೆಂಟ್ ಹಾಕಿ. ಗೊತ್ತಿಲ್ಲ ಅಂದರೆ ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನೀವು ಕಮೆಂಟ್ ಹಾಕಿ. ಓಕೆ, ಬನ್ನಿ ಇವಾಗ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ನೋಡ್ಕೊಂಬರೋಣ. ಓಕೆ, ಇವಾಗ ನಾನು ರೆಸಿಪಿಗೆ ಏನೇನು ಬೇಕು ಅಂತ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನಾನು ದೊಡ್ಡದಾಗಿ ಒಗ್ಗರಣೆಗೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇದು ಕಡುಬು ಜೊತೆಗೆ ಮಾಡೋಕ್ಕೆ ಚಟ್ನಿಗೋಸ್ಕರ ಮಾಡ್ಕೊಂಡಿರೋ ಈರುಳ್ಳಿ. ಇದು ಕಡುಬು ಹಾಕೋಕ್ಕೆ ಅಂತ ಸಪ್ರೇಟಾಗಿ ಹೆಚ್ಚಿದ್ದೀನಿ. ಇದು ಸಣ್ಣ ಸಣ್ಣಕ್ಕೆ, ಇದು ಉದ್ದುದ್ದಕ್ಕೆ. ಇದು ಚಟ್ನಿಗೆ, ಇದು ಕಡುಬಿಗೆ. ಇಲ್ಲಿ ಈ ಟೊಮೊಟೊ ಯೂಸ್ ಮಾಡ್ತಿರೋದು ಚಟ್ನಿಗೆ. ಮತ್ತು 2 ಮೆಣಸಿನ್ಕಾಯಿ, ಇದು ಚಟ್ನಿಗೋಸ್ಕರ. ಈ ಸಣ್ಣ ಸಣ್ಣಕ್ಕೆ ಹೆಚ್ಚಿರೋ ಮೆಣಸಿನ್ಕಾಯಿ ಕಡುಬಿಗೆ ಹಾಕೋಕ್ಕೆ. ಮತ್ತು ಈ ಒಣಮೆಣ್ಸಿನ್ಕಾಯಿ ಕೂಡ ಚಟ್ನಿಗೆ. ಈ ಬೆಳ್ಳುಳ್ಳಿ 2ಕ್ಕೂ ಯೂಸ್ ಮಾಡ್ತೀವಿ. ಅಲ್ಲ, ಚಟ್ನಿ ಮಾತ್ರ ಯೂಸ್ ಮಾಡ್ತೀವಿ. ಇಲ್ಲಿ ಒಂದು ಸಣ್ಣ ಬಟ್ಲಲ್ಲಿ ಅಕ್ಕಿ ಎತ್ತಿಟ್ಕೊಂಡಿದ್ದೀನಿ. ಇದು ಏನಕ್ಕಪ್ಪ ಅಂದರೆ, ಇದು ಸೈಡ್ ಪ್ಲೇಯರ್ ಥರ ಅಲ್ಲ, ಎಕ್ಸ್ಟ್ರಾ ಪ್ಲೇಯರ್ ಥರ. ಏನಕ್ಕೆ ಯೂಸ್ ಮಾಡ್ತೀನಿ, ಯಾವಾಗ ಯೂಸ್ ಮಾಡ್ತೀವಿ, ಇದು ಯೂಸಿಗೆ ಬರುತ್ತಾ ಇಲ್ವಾ ನೋಡೋಣ, ಪ್ರೋಸೆಸ್ಸಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದೆ ಇಡ್ಲಿ ರವೆ. ಇಡ್ಲಿ ರವೆನೇ ನಾವು ಇವತ್ತು ಕಡುಬು ಮಾಡ್ತಿರೋದು. 1 ಪಾವ್ ಇಡ್ಲಿ ರವೆ ಇಟ್ಕೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಚಟ್ನಿಗೆ ಯೂಸ್ ಮಾಡೋಕ್ಕೆ, ಮತ್ತು ಇಲ್ಲಿ ಜೀರಿಗೆ ಕಡುಬಿಗೆ ಹಾಕೋಕ್ಕೆ. ಎಲ್ಲ ನೋಡ್ಕೊಂಬಿಡಿ. ಈಗ ಅಡುಗೆ ಸ್ಟಾರ್ಟ್ ಮಾಡೋಣ, ಬನ್ನಿ. 1 ಪಾವ್ ಇಡ್ಲಿ ರವೆಯಲ್ಲಿ ಮಾಡ್ತಿರೋದು. ಸೊ 1 ಪಾವಿಗೆ ಸ್ಟವ್ ಆನ್ ಮಾಡೋಣ. 1 ಪಾವಿಗೆ 2 ಪಾವ್ ನೀರು ಹಾಕ್ಕೋಬೇಕು. 1, 2 ಪಾವ್ ನೀರು, ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಫುಲ್ಲು ಚೆನ್ನಾಗಿ ಕುದ್ದ ಮೇಲೆ ರವೆ ಹಾಕ್ಕೊಂಡು ಗೂರಾಡಬೇಕು. ನೋಡಿ, ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಕುದೀತಾ ಇರೋ ನೀರಿಗೆ ಇಡ್ಲಿ ರವೆ ಹಾಕಿದ್ದೀನಿ. ಸ್ವಲ್ಪ ಕುದ್ದಾದ್ಮೇಲೆ ನೀಟಾಗಿ ದೂರ ಹಾಕ್ಕೊಳ್ಳೋಣ. ಯಾಕೋ ತೆಳ್ಳಗಾಯ್ತು ಅನಿಸ್ತಿದೆ, ನೋಡೋಣ. ಅಕ್ಕಿ ಹಿಟ್ಟು ಏನಕ್ಕಿ ಅಂತ ಇವಾಗ ಗೊತ್ತಾಗುತ್ತೆ. ಇದು ಪೂರ್ತಿ ತೆಳ್ಳಗಾದರೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೊಳೋದು. ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಗಟ್ಟಿ ಆಗಲಿ ಅಂತ. ರೊಟ್ಟಿಗೆ ಸರಿ ಮಾಡ್ಕೊತೀವಲ್ಲ, ಅದೇ ಮೆಥಡಲ್ಲಿ ಸರಿ ಮಾಡ್ಕೋಬೇಕು ಕಡುಬಿಗೆ. ಇದು ತೆಳ್ಳಗೆ ಐತೆ. ಇನ್ನೊಂಚೂರು ಅಕ್ಕಿ ಹಿಟ್ಟು ಬೇಕನ್ಸುತ್ತೆ. ಇನ್ನೂ ಅಕ್ಕಿ ಹಿಟ್ಟು ಬೇಕು. ಈಗ ಅದಕ್ಕೆ ಬರ್ತಾ ಇದೆ. ಇದನ್ನ ಬಟ್ಲು ಕಡುಬು ನಮ್ಮ ಅಕ್ಕ ಮಾಡೋದು ಜಾಸ್ತಿ. ಅವ್ರು ಎಕ್ಸ್ಪರ್ಟ್ ಇದರಲ್ಲಿ. ಇವತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಇದು ಬಟ್ಲು ಶೇಪ್ ಬರುತ್ತಾ, ಹೆಂಗೆ ಬರುತ್ತೆ ನೋಡೋಣ. ಓಕೆ, ಒಳ್ಳೆ ಅದಕ್ಕೆ ಬಂದಿದೆ. ಈ ಥರ ನೀಟಾಗಿ ನಾದ್ಕೋಬೇಕು ಫಸ್ಟು. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಇನ್ನೇನಿದೆ ಜೀರಿಗೆ, ಇದೆಲ್ಲ ಹಾಕಿ ಮಿಕ್ಸ್ ಮಾಡೋದು.
ಮಿಕ್ಸ್ ಮಾಡಿ ಮಿದ್ದಿಟ್ಕೊಂಡು ಬಟ್ಲು ಶೇಪ್ ಮಾಡೋದು. ಬಟ್ಲು ಶೇಪ್ ಮಾಡೋದೇ ಇರೋದು ಟಾಸ್ಕ್. ಆಯ್ತು ಅನಿಸುತ್ತೆ. ಸ್ಟವ್ ಆಫ್ ಮಾಡೋಣ. ಸಾಕು. ನಾನು ಫಸ್ಟ್ ಕಡುಬು ಮಾಡಿದ್ದೆ, ಅದು ಅಕ್ಕಿ ಹಿಟ್ಟಲ್ಲಿ ಮಾಡಿದ್ದೆ, ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು. ಆದರೆ ಏನು ಈರುಳ್ಳಿ ಏನೂ ಹಾಕಿಲ್ಲ. ಈರುಳ್ಳಿ ಎಲ್ಲ ಹಾಕಿದ್ರೆ ಕಡುಬು ಸ್ವಲ್ಪ ಸಾಫ್ಟ್ ಆಗುತ್ತೆ. ನಾನು ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡಿದ್ರಿಂದ ಲಾಸ್ಟ್ ಟೈಮು ಫುಲ್ಲು ಗಟ್ಟಿಯಾಗಿತ್ತು. ಈಗ ಅದಕ್ಕೆ ಇಡ್ಲಿ ರವೆಲಿ ಮಾಡಬೇಕಂತೆ ನನಗೆ ಇವಾಗ ಗೊತ್ತಾಗಿದ್ದು. ಸೊ ಇಡ್ಲಿ ರವೆಲಿ ಬಟ್ಲು ಕಡುಬು ಮಾಡ್ತಾಯಿದ್ದೀನಿ. ಅದು ಬರೀ ನಾರ್ಮಲ್ ಕಡುಬು, ಇದು ಬಟ್ಲು ಕಡುಬು. ಈ ಥರ ಆಗಿದೆ. ಸ್ವಲ್ಪ ಆರಲಿ, ಜೀರಿಗೆ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡೋಣ. ಫುಲ್ ಸುಡ್ತಿದೆ. ಈಗ ಜೀರಿಗೆ, ಈಗ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಈಗ ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿರೋದು, ಕೊತ್ತಂಬರಿ ಸೊಪ್ಪು ಹಾಕೋಬೋದು, ನಾನು ಹಾಕಿಲ್ಲ. ಇದೆಲ್ಲ ಹಾಕೊಂಡು ನೀಟಾಗಿ ರೊಟ್ಟಿ ಮಿದಿಯೋ ಥರ ನೀಟಾಗಿ ಮಿತ್ಕೊಂಡು ಇಟ್ಕೋಬೇಕು. ಫುಲ್ ಸುಡ್ತಾ ಇದೆ ತಡಿ. ನೀರು ಹಾಕೊಂಡು ಬೆಳೀತಾ ಇದ್ದೀನಿ. ವಿದ್ಯಾರ್ಥಿ ಬರುತ್ತಾ ನೋಡ್ತೀನಿ. ಓಕೆ, ಹಾಂ ಆಗ್ತದೆ. ಸ್ವಲ್ಪ ಅವರು ದೊಡ್ಡ ಬಟ್ಲು ಮಾಡ್ತಾರೆ, ನಾನೀಗ ಎಷ್ಟು ದೊಡ್ಡ ಬಟ್ಲು ಮಾಡೋಕ್ಕಾಗುತ್ತೋ ನೋಡೋಣ. ಅಷ್ಟು ದೊಡ್ಡದಾಗಲ್ಲ ಅಂದ್ಕೊಳ್ತೀನಿ, ನಾನು ಪುಟ್ಪುಟಾಣಿಗೆ ಮಾಡ್ತೀನಿ. ಮೈ ಗಾಡ್. ಇದೆಲ್ಲ ಬಟ್ಲು ಶೇಪ್ ಮಾಡಿಕೊಂಡು ಇಟ್ಕೊಳ್ಳೋಣ ಒಟ್ಟಿಗೆ. ಸ್ವಲ್ಪ ಅಂಟ್ತಿದೆ, ಅದಕ್ಕೆ ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಲೈಟಾಗಿ ಅಂಟ್ತಾ ಇದೆ, ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಈಗ ಬಟ್ಲು ಮಾಡೋಣ ಬನ್ನಿ. ದೊಡ್ಡ ಬಟ್ಲು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆಗಲಿಲ್ಲ ಅಂದರೆ ಸಣ್ಣದೆ. ಕಾಣಿಸ್ತಾ ಇದೆಯಾ? ಬಟ್ಲಿಗೆ ಪ್ಲೇಟು ಮಾಡ್ತಾರೆ, ಅದನ್ನು ಮಾಡೋಣ. ಬಟ್ಲು ಮುಚ್ಚಕ್ಕೆ ಪ್ಲೇಟು, ಇದು ಈ ಥರ ಬಟ್ಲು ಪ್ಲೇಟು ಈ ಥರ ಎಲ್ಲ ಮಾಡಿಬಿಟ್ಟು ಮಕ್ಳಿಗೆ ಇದರೊಳಗೆ ಚಟ್ನಿ ಎಲ್ಲ ಹಾಕ್ಕೊಟ್ರೆ ಅವರು ಫುಲ್ ಖುಷಿ. ಮಕ್ಳಿಗೆ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡಿಕೊಟ್ರೆ, ನಿಜ ತುಂಬ ಇಷ್ಟಪಟ್ಟು ತಿಂತಾರೆ ಖುಷಿಯಾಗಿ ಆಟ ಆಡಿಕೊಂಡು. ಈ ಬಟ್ಲಿ ಬಂದು ತಟ್ಟೆ ಮಾಡೋಣ. ಪ್ಲೇಟ್ ಬಟ್ಲು ಮುಚ್ಚಕ್ಕೆ. ನಿಮ್ಗೆ ಎಷ್ಟು ದೊಡ್ಡ ಬಟ್ಲು ಬೇಕು, ಎಷ್ಟು ದೊಡ್ಡ ಪ್ಲೇಟ್ ಬೇಕು, ಇಲ್ಲ ಸಣ್ಣದು ಬೇಕು, ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೊಬೋದು. ಇಲ್ಲ ಬೇರೆ ಏನಾದ್ರು ಶೇಪ್ ಬೇಕಂದರೆ ಅದನ್ನು ಮಾಡ್ಕೊಬೋದು.
ಇಲ್ಲ ಹಂಗೆ ರೌಂಡ್ ಮಾಡಿ ಇಡ್ತೀನಿ ಅಂದರೆ ನಿಮ್ಮ ಚಾಯ್ಸ್. ಬಟ್ ಈ ಶೇಪ್ ಎಲ್ಲ ಮಾಡ್ಕೊಡೋದ್ರಿಂದ ಸಣ್ಣ ಮಕ್ಳಿಗೆ ಇಷ್ಟ ಆಗುತ್ತೆ. ಈಗ ಈ ಬಟ್ಲಿದೆ ಮುಚ್ಚೋಣ. ಹಿಂಗಿದೆ ಈ ಥರ ಇದ್ರೊಳಗೆ ಚಟ್ನಿ ಹಾಕ್ಬಿಟ್ಟು ಮುಚ್ಕೊಟ್ರೆ ಫುಲ್ ಖುಷಿಯಾಗಿ ಆಟ ಆಡ್ಕೊಂಡು ತಿಂತಾರೆ. ಈಗ ನೋಡಿ ಎಲ್ಲ ಶೇಪ್ಸ್ ಮಾಡಿಟ್ಟಿದ್ದೀನಿ. ತಟ್ಟೆ ಬಟ್ಲು ಎಲ್ಲನೂ ನೀಟಾಗಿ ರೆಡಿ ಮಾಡಿಟ್ಟಿದ್ದೀನಿ. ಹೆಂಗೆ ಬಂದಿದೆ, ಚೆನ್ನಾಗಿ ಬಂದಿದೆ ಅಲ್ವಾ? ಶೇಪ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಈಗ ನೆಕ್ಸ್ಟು ಇದನ್ನು ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ಅವೆಲ್ಲಿ ಬೇಯಕ್ಕಿಡೋಣ. ಈಗ ಇಡ್ಲಿ ಪಾತ್ರೆಗೆ ಇಡೋಕ್ಕೆ ಮುಂಚೆ ಪ್ಲೇಟ್ಸ್ಗೆ ನೀಟಾಗಿ ಎಣ್ಣೆ ಸವರ್ಕೋಬೇಕು. ನೀಟಾಗಿ ಎಣ್ಣೆನೆಲ್ಲ ಸವರ್ಕೊಂಡು ಒಂದೊಂದೇ ಬಟ್ಲು ಪ್ಲೇಟ್ಸ್ನೆಲ್ಲ ನೀಟಾಗಿ ಏನಂತಾರೆ ಅಲೈನ್ ಮಾಡಿ ಇಡೋಣ. ಇಟ್ಟಾದಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಬೇಯಕ್ಕಿಡೋಣ. ಆಯಿತಾ? ಈಗ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಬನ್ನಿ. ನಮ್ಮ ಕಡುಬು ಹೆಂಗೆ ಬೆಂದಿದೆ, ಚೆನ್ನಾಗಿ ಬೆಂದಿದೆಯಾ, ಹೆಂಗೆ ಬೆಂದಿದೆ ಅಂತ ನೋಡೋಣ. ಓಕೆ, ಕಡುಬು ಬೆಂದಿದೆ. ರೆಡಿ ಆಯಿತು, ಕಡುಬು ರೆಡಿ ಆಗಿದೆ. ಈಗ ನೆಕ್ಸ್ಟು ಚಟ್ನಿ ಮಾಡೋಕ್ಕೆ ಹೋಗೋಣ. ಈಗ ಚಟ್ನಿ ಮಾಡೋಕ್ಕೆ ಒಂದು ಸಣ್ಣ ಬಾಣಲಿಗೆ 1-2-3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಉದ್ದಕ್ಕೆ ಹೆಚ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಂಡು ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಫುಲ್ಲು ಈರುಳ್ಳಿ ಚೆನ್ನಾಗಿ ಬಾಡಬೇಕು, ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಜೊತೆಗೆ 1-2 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಉದ್ದುದ್ದಕ್ಕೆ ಹೆಚ್ಕೊಂಡಿರೋದು ಹಾಕ್ಕೊಂಡು ನೀಟಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದ್ರ ಜೊತೆಗೆ ಈರುಳ್ಳಿ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಈಗ ಈರುಳ್ಳಿ ಫ್ರೈ ಆಗಿದೆ. ಇದ್ರ ಮೇಲೆ ಸಣ್ಣಕ್ಕೆ ಹೆಚ್ಚಿರೋ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಜೊತೆಗೆ 1-2 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡೋಣ. ಟೊಮೊಟೊ ಮೇಲೂ ಒಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಸಾಂಬಾರು ಪುಡಿ, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಮಿಕ್ಸಿಲಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿ. ಈಗ ಕಡುಬು ಮತ್ತು ಚಟ್ನಿ ಎರಡೂ ರೆಡಿಯಾಗಿದೆ. ಟೇಸ್ಟ್ ನೋಡೋಣ. ಫಸ್ಟ್ ತೋರಿಸ್ತೀನಿ ಹೆಂಗಿದೆ ಅಂತ, ಬನ್ನಿ ನೋಡೋಣ. ನೋಡಿ, ಕಡುಬು ರೆಡಿ ಇದೆ. ಬಟ್ಲು ಮೇಲೆ ತಟ್ಟೆ, ಅದರೊಳಗೆ ಚಟ್ನಿ. ಟೇಸ್ಟ್ ನೋಡೋಣ. ಇದು ಬೇಡ, ಇಲ್ಲೇ ಇದೆ. ಸೂಪರಾಗಿ ಬಂದಿದೆ. ಚಟ್ನಿನೂ ಚೆನ್ನಾಗಿದೆ, ಬಟ್ಲು ಕಡುಬು ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಕ್ಯೂರಿಯಸ್ ಆಗಿರಿ, ಕುಕ್ ಮಾಡ್ತಾಯಿರಿ. ಬಾಯ್.